ಎಲ್ರಿಗೂ ನಮಸ್ಕಾರ. ಸತ್ಯಂ ಶಿವಂ ಸುಂದರಂ, ಆ ಶಿವನ ಅವತಾರಗಳಲ್ಲಿ ಇವತ್ತು ನಾನು ಶಿವನು ದೂರ್ವಾಸನಾಗಿ ಅವತಾರವೆತ್ತಿದ ಕಥೆಯನ್ನು ಹೇಳ್ತೇನೆ. ಬ್ರಹ್ಮನ ಪುತ್ರರಲ್ಲಿ ಅತ್ರಿ ಮಹರ್ಷಿ ಒಬ್ಬ. ಅವನ ಹೆಂಡತಿ ಅನಸೂಯೆ. ಬ್ರಹ್ಮನ ಆಜ್ಞೆಯಂತೆ ಆತ ಪುತ್ರ ಸಂತತಿಗಾಗಿ ತ್ರ್ಯಕ್ಷಕುಲವೆಂಬ ಪರ್ವತದಲ್ಲಿ ತಪಸ್ಸು ಮಾಡ್ತಾನೆ. ಆ ತಪಸ್ಸು ಹೇಗಿತ್ತಪ್ಪ ಅಂದರೆ, ಆ ತಪಸ್ಸಿನ ಜ್ವಾಲೆ ಲೋಕವನ್ನೆಲ್ಲ ಸುಡೋಕ್ಕೆ ಶುರು ಮಾಡ್ತು. ದೇವತೆಗಳೆಲ್ಲರೂ ಬ್ರಹ್ಮನನ್ನು ಮೊರೆ ಹೋಗ್ತಾರೆ. ಬ್ರಹ್ಮ ಅವರೆಲ್ಲರನ್ನು ಕರ್ಕೊಂಡು ವಿಷ್ಣುವಿನ ಹತ್ರ ಹೋಗ್ತಾನೆ. ವಿಷ್ಣು ಅವರೆಲ್ಲರನ್ನೂ ಶಿವನ ಹತ್ರ ಕರ್ಕೊಂಡೋಗ್ಬಿಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ದೇವತೆಗಳ ದುಃಖವನ್ನು ಕುರಿತು ವಿಚಾರ ಮಾಡಿ ಮೂವರು ಜೊತೆಗೆ ಹೋಗಿ ಅತ್ರಿ ಮಹರ್ಷಿಗೆ ವರ ಕೊಡಲಿಕ್ಕೆ ನಿಶ್ಚಯಿಸ್ತಾರೆ. ಮೂವರು ಏಕಕಾಲದಲ್ಲಿ ಕಾಣಿಸ್ಕೊಂಡ್ಬಿಟ್ರು. ಮಹರ್ಷಿಗೆ ಆಶ್ಚರ್ಯ ಆಗೋಯ್ತು. ನಿಮ್ಮ ಮೂವರಲ್ಲಿ ಯಾರು ಜಗತ್ತಿಗೆ ಏಕೈಕ ಈಶ್ವರನೋ ಆತ ನನಗೆ ಪುತ್ರ ಸಂತತಿಯನ್ನು ಕೊಡಬೇಕು, ಅದನ್ನೇ ನಾನು ತಪಸ್ಸು ಮಾಡಿರ್ತಕ್ಕಂಥದ್ದು. ಮೂವರು ಯಾಕೆ ಬಂದಿದ್ದೀರಿ ಅಂತ ನೀವು ಮೊದಲು ಹೇಳಿ, ಆಮೇಲೆ ನನಗೆ ವರ ಕೊಡಿ ಅಂತ ಹೇಳ್ತಾನೆ ಅತ್ರಿ ಮಹರ್ಷಿ. ಆವಾಗ ತ್ರಿಮೂರ್ತಿಗಳು ಹೇಳ್ತಾರೆ, ಮುನಿಯೇ, ನಿನ್ನ ಅಪೇಕ್ಷೆಯಂತೆ ನಾವು ನಿನ್ನಲ್ಲಿಗೆ ಬಂದಿದ್ದೇವೆ. ಯಾಕೆಂದರೆ ನಾವು ಮೂವರು ಸಮಾನರು, ಜಗತ್ತಿಗೆ ಅಧಿಪತಿಗಳು. ನಮ್ಮ ಅಂಶದಿಂದ ನಿನಗೆ ಮೂವರು ಪುತ್ರರು ಜನಿಸ್ತಾರೆ ಅಂತ ಹೇಳ್ತಾರೆ. ಆಗ ಅವನಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಅತ್ರಿ ಮಹರ್ಷಿಗಳು ಸಂತೋಷಗೊಂಡು ಆಶ್ರಮಕ್ಕೆ ಹೋಗ್ತಾನೆ. ಬ್ರಹ್ಮನ ಅಂಶದಿಂದ ಚಂದ್ರ ಹುಟ್ಟುತ್ತಾನೆ. ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯ ಜನಿಸ್ತಾನೆ. ಶಿವನ ಅಂಶದಿಂದ ದೂರ್ವಾಸರು ಅನಸೂಯೆಯಲ್ಲಿ ಅವತರಿಸ್ತಾರೆ. ಈ ದೂರ್ವಾಸ ಅನೇಕ ಬಾರಿ ಜನರ ಧರ್ಮನಿಷ್ಠೆಯನ್ನು ಪರೀಕ್ಷಿಸೋದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ಸಾರ್ತಿ ಸೂರ್ಯವಂಶದ ಅಂಬರೀಷ ಮಹಾರಾಜ ಒಂದು ನಿಯಮವನ್ನು ಇಟ್ಟುಕೊಂಡಿದ್ದ. ಏನದು ಅಂದರೆ, ಪ್ರತಿ ಏಕಾದಶಿ ದಿವಸ ಉಪವಾಸ ಇದ್ದು ದ್ವಾದಶಿ ಎಂದು ಪಾರಾಯಣ ಮಾಡ್ತೀನಿ ಅಂತ ಅವನು ಒಂದು ವ್ರತ ಇಟ್ಕೊಂಡ್ಬಿಟ್ಟಿದ್ದ. ದೂರ್ವಾಸ ಅದನ್ನು ತಿಳ್ಕೊಂಡ್ಬಿಟ್ಟು ತಾಳವನ್ನು ಟೆಸ್ಟ್ ಮಾಡಬೇಕು ಅಂಥೇಳಿ ತನ್ನ ಅಸಂಖ್ಯಾತ ಶಿಷ್ಯರನ್ನು ಜೊತೆಗೆ ಕರೆದುಕೊಂಡು ಮಹಾರಾಜನ ಬಳಿಗೆ ಹೋಗ್ತಾನೆ. ಅವತ್ತು ದ್ವಾದಶಿ ತಿಥಿಯಾಗಿದ್ದು, ಸ್ವಲ್ಪ ಮಾತ್ರ ಇತ್ತು ದ್ವಾದಶಿ. ಸಕಾಲದಲ್ಲಿ ಪಾರಾಯಣ ಮಾಡಬೇಕು ಅಂತ ಪಾಪ ರಾಜ ಹವಣಿಸಿದ್ದ. ಅಷ್ಟರಲ್ಲಿ ಆ ಮುನಿಯವ್ರ ಅರಮನೆಗೆ ಬಂದ್ಬಿಟ್ಟಿದ್ದಾನೆ. ಮಹಾರಾಜ ಅವನನ್ನು ಭೋಜನಕ್ಕೆ ಕರೀತಾನೆ. ಮುನಿ ಅದನ್ನು ಒಪ್ಪಿಕೊಂಡು ಸ್ನಾನಕ್ಕೆ ಅಂತ ಹೊರಟು ಹೋದ. ಮುನಿ ಬಂದಿರುವುದು ಪರೀಕ್ಷೆ ಮಾಡಲಿಕ್ಕೆ. ಆದುದರಿಂದ ಆತ ಉದ್ದೇಶಪೂರ್ವಕವಾಗಿ ಬೇಕಂತಲೇ ಲೇಟ್ ಮಾಡ್ದ. ಬರಲೇ ಇಲ್ಲ ಊಟಕ್ಕೆ. ಈಗ ಅಷ್ಟು ಟೈಮಲ್ಲಿ ಮುಗಿಸ್ಬಿಡ್ಬೇಕು, ಊಟ ಪಾರಾಯಣ ಮಾಡಿಬಿಡ್ಬೇಕು. ಆದರೆ ಅವನು ಬರಲೇ ಇಲ್ಲ. ಅವನು ಸ್ನಾನಕ್ಕೆ ಹೋದವನು ಬರಲೇ ಇಲ್ಲ. ಮಹಾರಾಜ ರಥಭಂಗವಾಗ್ಬಿಟ್ರೆ ಅನ್ನೋ ಭಯದಿಂದ ಬರೀ ನೀರು ಕುಡಿದ್ಬಿಟ್ಟು ಪಾರಾಯಣ ಮುಗಿಸ್ಬಿಟ್ಟು ಮುನಿ ಬರೋದನ್ನೇ ಕಾಯ್ಕೊಂಡು ಕೂತ್ಕೊಂಡ. ಮುನಿ ಬರ್ತಿದ್ದ ಹಾಗೆ ಈ ವಿಷಯವನ್ನು ತಿಳಿದ ತಕ್ಷಣ, ನೀರು ಕುಡಿದ್ಬಿಟ್ನಲ್ಲ, ಅದಕ್ಕೆ ಕೋಪ ಬಂತು ಅವನಿಗೆ. ಅತಿಥಿಯನ್ನು ಬಿಟ್ಟು ತಾನೇ ಮೊದಲು ಆಹಾರ ಸೇವನೆ ಮಾಡೋದು ತಪ್ಪು ಅಂತ ದೂರ್ವಾಸ ಆಕ್ಷೇಪಣೆ ಮಾಡ್ತಾನೆ. ನೀನು ಹಿಂಗೆ ಮಾಡಿದ್ದಕ್ಕೆ ನಾನು ಕೋಪಾಗ್ನಿಯಿಂದ ಸುಟ್ಟು ಬಿಡ್ತೀನಿ ಅಂತ ಹೆದರಿಕೆ ಬೇರೆ ಹಾಕ್ತಾನೆ. ಅಷ್ಟರಲ್ಲಿ ರಾಜನಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರ ಮುನಿಯನ್ನು ಸುಡಲಿಕ್ಕೆ ಬರುತ್ತೆ. ಶಿವನ ಮಾಯೆಗೆ ಆ ಚಕ್ರವೂ ಸಿಲುಕಿದ್ರಿಂದ ಅದವನಿಗೆ ದೂರ್ವಾಸ ಯಾರು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಚಕ್ರಕ್ಕೂ ಗೊತ್ತಾಗಲಿಲ್ಲ. ಆಗ ಅಶರೀರವಾಣಿ ನುಡಿಯುತ್ತೆ, ರಾಜನ್, ಚಕ್ರವನ್ನು ಹಿಂದೆ ತಿರುಗಿಸು. ದೂರ್ವಾಸ ಮುನಿ ಸಾಕ್ಷಾತ್ ಶಿವನ ಅವತಾರ, ನಿನ್ನ ಧರ್ಮನಿಷ್ಠೆಯನ್ನು ಪರೀಕ್ಷಿಸಲು ಬಂದಿದ್ದಾನೆ. ಈಗಲೇ ನೀನು ಆತನ ಕ್ಷಮೆ ಕೇಳು, ಇಲ್ಲದಿದ್ದರೆ ಪ್ರಳಯ ಆಗಿ ಹೋಗ್ಬಿಡತ್ತೆ ಅಂತ. ಅಂಬರೀಷ ಮಹಾರಾಜ ಬಂದು ಮುನಿಯ ಕಾಲಿಗೆ ನಮಸ್ಕಾರ ಮಾಡಿ, ನಾನೇನಾದರೂ ಧರ್ಮಾಚರಣೆ ಮಾಡಿರುವುದೇ ಆದರೆ, ನನ್ನ ವಂಶ ಹಿಂದಿನಿಂದಲೂ ಬ್ರಾಹ್ಮಣರನ್ನು ದೇವರೆಂದು ಕಾಣುತ್ತಿದ್ದುದು ನಿಜವಾದರೆ ವಿಷ್ಣು ಚಕ್ರ ಶಾಂತವಾಗಿ ಹಿಂದಿರುಗಲಿ ಅಂತ ಹೇಳ್ತಾನೆ. ಮುನಿಯು ಶಿವನ ಅಂಶವೆಂದು ತಿಳಿದ ಚಕ್ರ ರಾಜರ ಪ್ರಾರ್ಥನೆಯನ್ನು ಕೇಳಿ ಒಡನೆ ಶಾಂತವಾಗಿ ವಾಪಸ್ ಹೊರಟೋಗ್ಬಿಡುತ್ತೆ. ಮುನಿ ಸಂತುಷ್ಟನಾಗಿ ರಾಜನಿಗೆ ಬೇಕಾದಷ್ಟು ವರಗಳನ್ನು ಕೊಟ್ಟು ಹೊರಟು ಹೋಗ್ತಾನೆ. ಇನ್ನೊಂದು ಸತಿ ದೂರ್ವಾಸ ಶ್ರೀರಾಮನ ನಿಯಮ ನಿಷ್ಠೆಯನ್ನು ಪರೀಕ್ಷಿಸಬೇಕು ಅಂತ
ಬರ್ತಾನೆ. ಒಂದು ದಿವಸ ಯಮ ಮುನಿವೇಶದಿಂದ ರಾಮನ ಬಳಿಗೆ ಬಂದು ತಾವಿಬ್ಬರೂ ಮಾತನಾಡ್ತಿದ್ದಾಗ ಮತ್ತಾರೂ ಬಳಿಗೆ ಬರೆದಿರುವಂತೆ ಕಟ್ಟು ಮಾಡಿಟ್ಟು ಆತನೊಡನೆ ಮಾತನಾಡ್ತಿರ್ತಾನೆ. ದೂರ್ವಾಸನಿಗೆ ಇದು ಗೊತ್ತಾಗುತ್ತೆ. ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ನೆವದಿಂದ ಲಕ್ಷ್ಮಣನನ್ನು ಒಳಗೆ ಕಳಿಸ್ಬಿಡ್ತಾನೆ. ರಾಮ ತನ್ನ ನಿಯಮದಂತೆ ಲಕ್ಷ್ಮಣನನ್ನು ಪರಿತ್ಯಾಗ ಮಾಡಿಬಿಡ್ತಾನೆ. ದೂರ್ವಾಸ ರಾಮನ ನಿಷ್ಠೆಗೆ ಮೆಚ್ಚಿ ಅವನಿಗೆ ವರವನ್ನು ಕೊಡ್ತಾನೆ. ಹಾಗೆ ಇನ್ನೊಂದು ಸತಿ ಶ್ರೀಕೃಷ್ಣನ ಬ್ರಾಹ್ಮಣ ಭಕ್ತಿಯನ್ನು ನೋಡಬೇಕು ಅಂತ ದೂರ್ವಾಸ ಪರೀಕ್ಷಿಸ್ತಾನೆ. ಕೃಷ್ಣ ಬ್ರಹ್ಮದ್ವೇಷಿಗಳನ್ನು ಕೊಂದು ಬ್ರಾಹ್ಮಣರನ್ನು ಸಲಹುತ್ತಾ ಇರ್ತಾನೆ. ಭಕ್ತಿಯಿಂದ ಅವರಿಗೆ ರುಚಿಯಾದ ಭೋಜನವನ್ನು ಕೊಡ್ತಿರ್ತಾನೆ. ದೂರ್ವಾಸ ಅಲ್ಲಿಗೆ ಒಂದು ಸಲ ಬಂದು ಒಂದು ರಥವನ್ನು ಏರಿ ಅದನ್ನು ಕೃಷ್ಣ ರುಕ್ಮಿಣಿಯರಿಂದಲೇ ಎಳಿಸ್ತಾನೆ. ಅವರ ಬ್ರಾಹ್ಮಣ ಭಕ್ತಿಗೆ ಮೆಚ್ಚಿದ ದೂರ್ವಾಸ ರಥದಿಂದ ಇಳಿದು ಕೃಷ್ಣನಿಗೆ ವಜ್ರಕಾಯವಾಗುವಂತೆ ವರವನ್ನು ಕೊಡ್ತಾನೆ. ಒಂದು ದಿವಸ ಗಂಗೆಯಲ್ಲಿ ಸ್ನಾನ ಮಾಡ್ತಿರ್ತಾನೆ ದೂರ್ವಾಸ. ನದಿಯ ವೇಗದಿಂದ ಉಟ್ಟ ಬಟ್ಟೆ ಕೊಚ್ಕೊಂಡು ಹೋಗ್ಬಿಡುತ್ತೆ. ಮುನಿಗೆ ನಾಚಿಕೆ ಆಗೋಗುತ್ತೆ. ಸ್ವಲ್ಪ ದೂರದಲ್ಲಿ ದ್ರೌಪದಿ ಸ್ನಾನ ಮಾಡ್ತಿರ್ತಾಳೆ. ಮುನಿಯ ಈ ಅವಸ್ಥೆಯನ್ನು ನೋಡಿ ಪಾಪ ಬರುಕದಿಂದ ಅವಳು ತಾನು ಹುಟ್ಟಿದ್ದ ಬಟ್ಟೆಯ ಸೆರಗನ್ನೇ ಹರಿದುಬಿಟ್ಟು ಪ್ರವಾಹದಲ್ಲಿ ತೇಲಿಬಿಡ್ತಾಳೆ. ಅದು ಮುನಿಯ ಹತ್ತಿರ ಬರುತ್ತೆ. ತೇಲ್ಕೊಂಡು ತಕ್ಷಣ ಅವನದನ್ನು ಉಟ್ಕೊಂಡು ಆತ ತನ್ನ ಮಾನವನ್ನು ಕಾಪಾಡ್ಕೊಳ್ತಾನೆ. ಅವನು ಹೇಳ್ತಾನೆ, ನಿನಗೂ ಇದೇ ರೀತಿ ಆಪತ್ಕಾಲದಲ್ಲಿ ವಸ್ತ್ರ ವೃದ್ಧಿಯಾಗಿ ಮಾನರಕ್ಷಣೆಯಾಗಲಿ ಅಂತ ದ್ರೌಪದಿಗೆ ವರವನ್ನು ಕೊಡ್ತಾನೆ. ಅದೇ ಮುಂದೆ ವಸ್ತ್ರಾಪಹರಣ ಕಾಲದಲ್ಲಿ ಅವಳಿಗೆ ದ್ರೌಪದಿಗೆ ಮಾನ ಉಳಿಸ್ಲಿಕ್ಕೆ ಸಾಧ್ಯ ಆಯಿತು. ಹಂಸ ಮತ್ತು ಡಿಂಬ ಅಂತ ಇಬ್ಬರು ರಾಕ್ಷಸರು, ಅಂದರೆ ದುಷ್ಟರಾಜರು ಅಂತ ಹೇಳಬೇಕು, ರಾಕ್ಷಸರು ಅನ್ನೋದಕ್ಕಿಂತ. ಆ ದುಷ್ಟರಾಜರು ತನ್ನನ್ನು ಅವಮಾನ ಮಾಡಿದಾಗ ದೂರ್ವಾಸ ಅವರನ್ನು ಕೃಷ್ಣನ ಕೈಯಿಂದಲೇ ಕೊಲ್ಲಿಸಿಬಿಡ್ತಾನೆ. ಭೂಮಿಯಲ್ಲಿ ಸನ್ಯಾಸ ಪದ್ಧತಿಯನ್ನು ಶಾಸ್ತ್ರೀಯವಾಗಿ ಪ್ರಚಾರಪಡಿಸಿ ಅನೇಕರಿಗೆ ತತ್ವೋಪದೇಶದಿಂದ ಮೋಕ್ಷವನ್ನು ಕೊಡಿಸಿ ಶ್ರವಣ ಮಾತ್ರದಿಂದ ಸಕಲಾಭಿಷ್ಟದಾಯಕರಾಗಿರ್ತಕ್ಕಂಥ ಅನೇಕ ಲೀಲೆಗಳನ್ನು ದೂರ್ವಾಸ ಮುನಿಗಳು ತೋರಿಸ್ತಾರೆ. ತುಂಬ ಕಥೆಗಳಿದೆ ನಮಗೆ ಪುರಾಣಗಳಲ್ಲಿ. ದೂರ್ವಾಸನ ಒಂದು ಸಾಕಷ್ಟು ಕಥೆಗಳು ನಮಗೆ ಕಂಡುಬರುತ್ತೆ. ಅಂದರೆ ಇಲ್ಲಿ ಶಿವನ ಈ ಅವತಾರ ಏನು ಅಂತಂದರೆ, ಸನ್ಯಾಸ ಪದ್ಧತಿ ಎಷ್ಟು ಕಠಿಣವಾಗಿರ್ತಕ್ಕಂಥದ್ದು ಅದನ್ನು ಇವರು ದೂರ್ವಾಸರು ಎತ್ತಿ ತೋರಿಸಿದ್ರು. ಜೊತೆಗೆ ಧರ್ಮಿಷ್ಠರ ಒಂದು ಧರ್ಮವನ್ನೂ ಕೂಡ ಎತ್ತಿ ತೋರಿಸಿದ್ರು. ಈ ನಿಟ್ಟಿನಲ್ಲಿ ಈ ಶಿವನ ಅವತಾರ ತುಂಬ ಮೋಕ್ಷವನ್ನು ಕೊಡ್ತಕ್ಕಂತಹ, ಎಲ್ಲ ಅಭೀಷ್ಟಗಳನ್ನು ಕೊಡ್ತಕ್ಕಂತಹ ಈ ಅವತಾರದ ಶ್ರವಣದಿಂದ ನಮಗೆ ಲಭಿಸ್ತಕ್ಕಂಥದ್ದು. ಇದು ಶಿವಪುರಾಣದಲ್ಲಿ ಕಂಡುಬರ್ತಕ್ಕಂತಹ ದೂರ್ವಾಸ ಮುನಿಯ ಶಿವನ ಅವತಾರ ಆಗಿದೆ. ಧನ್ಯವಾದಗಳು.